ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗಳಿಗೆ ಸನ್ನವಹಿಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ಕಲಬುರಗಿ ಆರಾಧ್ಯ ದೈವ ಮಹಾದಾಸೋಗಿ ಶರಣ ಬಸವೇಶ್ವರದಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಸರ್ವಜ್ಞ ವಿದ್ಯಾಸಂಸ್ಥೆಯಲ್ಲಿ ಕಳೆದ 2 ದಿನಗಳಿಂದ ಅತ್ಯಂತ ಆನಂದವಾಗಿ ಸಾಗಿರುವ ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ಬಿ ಪಾಟೀಲ್ ವಿರಚಿತ ಮುಂಜಾವಿ ಒಂದು ನುಡಿಕರಣಗಳ ದರ್ಶನ ಪ್ರವಚನ ಮಾಲಿಕೆ. ಈ ನುಡಿಗಳನ್ನು ನಮ್ಮೆಲ್ಲರ ಭಾವಕ್ಕೆ ಎಡೆ ಮಾಡಿರುವಂಥ ಭಾರತ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಬಹುದೊಡ್ಡ ಸ್ಥಾನದಲ್ಲಿದ್ದು ಅರಿವು ಆಚಾರ ಅನುಭವಗಳ ಸಂಗಮವಾಗಿ ನಮಗೆಲ್ಲ ನಿತ್ಯವೂ ಕೂಡ ಅನುಭವಿಸಿ ಆನಂದ ಪಡುವಂಥ ನುಡಿ ಕಿರಣಗಳನ್ನು ದಯಪಾಲಿಸಿರುವಂಥ ನ್ಯಾಯಮೂರ್ತಿ ನಾಡೋಜ ಡಾಕ್ಟರ್ ಶಿವರಾಜ್ ಬಿ ಪಾಟೀಲ್ ಅವರಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದ ಚೈತನ್ಯ ಶಕ್ತಿಯಾಗಿರುವಂಥ ಶೈಕ್ಷಣಿಕ ಸಂಸ್ಥೆಯಲ್ಲಿ ನಾಡ ಜನರೆಲ್ಲ ಗುರುತಿಸುತ್ತಿರುವ ಶರಣ ಶ್ರೀ ಚೆನ್ನಾರೆಡ್ಡಿ ಪಾಟೀಲ್ ಸರ್ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮಾತೋಶ್ರೀ ಗೀತಮ್ಮ ತಾಯಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಪ್ರಾಚಾರ್ಯರೇ ಪ್ರಾಧ್ಯಾಪಕರೇ ನಮ್ಮೊಂದಿಗೆ ಸಂಗೀತದ ಸೇವೆಯನ್ನು ನೀಡುತ್ತಿರುವಂತಹ ಆತ್ಮೀಯ ಕಲಾವಿದರೇ ಮುಂಜಾವಿನ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹಸನ್ಮುಖರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಮುಂಜಾವಿನ ಶರಣಾರ್ಥಿಗಳು. ರಾಷ್ಟ್ರ ನಿರ್ಮಾಣದ ಕಾರ್ಯವಾಗಬೇಕಾದರೆ 2 ಯಶಸ್ವಿ ಕಾರ್ಯಗಳು ನಡೆಯಬೇಕು. ಬಲ್ಲಂತವರು ಬಹಳ ಚಲೋ ಮಾತುಗಳನ್ನು ಹೇಳ್ತಾರೆ. ನಿನ್ನೆ ದಿನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹುಟ್ಟುವ ಯೋಗ ನಮಗೆ ಯಾರಿಗೂ ಸಿಕ್ಕಿಲ್ಲ. ಆದರೆ ಭವ್ಯ ಭಾರತ ಕಟ್ಟುವಲ್ಲಿ ನಮ್ಮಗಳ ಪಾತ್ರ ಏನು, ನಮ್ಮಗಳ ಕೊಡುಗೆ ಏನು ಅನ್ನುವಂಥ ವಿಷಯವನ್ನು ಕುರಿತಾಗಿ ನಾವೆಲ್ಲ ನಿನ್ನೆ ಚಿಂತನವನ್ನು ಮಾಡಿದ್ದೇವೆ. ಭವ್ಯ ಭಾರತದ ಭವಿಷ್ಯತ್ತಿನ ಬೆಳಕಾಗುವಲ್ಲಿ ನಾವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸದ್ಗುಣಗಳನ್ನು ಸಂಪಾದನೆ ಮಾಡಿಕೊಂಡು ಸದಾಚಾರಿಗಳಾಗಿ ದುರಾಚಾರದಿಂದ ದುಶ್ಚಟಗಳಿಂದ ದೂರಿದ್ದು
ಈ ದೇಶಕ್ಕೆ ನಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಡುವಲ್ಲಿ ನಮ್ಮೆಲ್ಲರ ಪಾತ್ರ ಬಹಳ ದೊಡ್ಡದು. ಆ ಹಿನ್ನೆಲೆಯಲ್ಲಿ ರಾಷ್ಟ್ರ ನಿರ್ಮಾಣದ ಕಾರ್ಯವಾಗುವಾಗ ಅದಕ್ಕೆ ಯಶಸ್ವಿಯಾಗಿ ಎರಡು ಕಾರ್ಯಗಳು ಒಂದಾಗಬೇಕು. ಬಹಳ ಒಳ್ಳೆಯ ಮಾತುಗಳನ್ನು ಬಲ್ಲವರು ಹೇಳ್ತಾರೆ, ಯುವಕರು ಮತ್ತು ಹಿರಿಯರು ಕೂಡಿದಾಗ, ಯುವಕರು ಕೂಡಬೇಕು, ಹಿರಿಯರು ಕೂಡಬೇಕು. ಯಾಕೆ ಅಂದರೆ ಯುವಕರ ಜೋಶ್, ವೃದ್ಧರ ಓಶ್ ಇವೆರಡೂ ಕೂಡಿದಾಗ ದೇಶದ ಪ್ರಗತಿ. ಜೋಶ್ ಅಂದರೆ ಉತ್ಸಾಹ. ನೋಡಿ, ನಿಮಗೆ ಎಂತ ಉತ್ಸಾಹ ಇದೆ. ನೀವು ಈ ಮುಂಜಾವಿನ ವೇಳೆಯಲ್ಲಿ ಎದ್ದು ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಸರಿಯಾಗಿ 7:30 ಗಂಟೆಗೆ ಅಂದರೆ 7:30 ಗಂಟೆಗೆ ನೀವು ಪಾಲ್ಗೊಳ್ತೀರಲ್ಲ, ಇದು ನಿಮ್ಮಲ್ಲಿ ಇರುವಂತ ಉತ್ಸಾಹ. ಈ ಉತ್ಸಾಹ ಎಂದೂ ಕಡಿಮೆಯಾಗಲಾರದು ಜೀವನದಲ್ಲಿ. ಇದು ಎಲ್ಲಾ ರೀತಿಯಲ್ಲಿ ನಮ್ಮನ್ನ ಪ್ರಗತಿಯತ್ತ ಕರೆದುಕೊಂಡು ಹೋಗ್ತದೆ. ಹಾಗಾಗಿ ಉತ್ಸಾಹ, ಹಿರಿಯರ ಓಶ್, ಹಿರಿಯರ ಅನುಭವ, ಹಿರಿಯರಲ್ಲಿರುವಂತಹ ತಿಳುವಳಿಕೆ, ನಿಮ್ಮ ಉತ್ಸಾಹ, ಅವರ ಅನುಭವ, ಅವರ ತಿಳುವಳಿಕೆ ಎರಡು ಬೆಸೆದುಕೊಂಡಾಗ, ಕೂಡಿಕೊಂಡಾಗ ಈ ದೇಶದ, ಈ ನಾಡಿನ ಪ್ರಗತಿಗೆ ಅದು ಪೂರಕವಾಗುತ್ತದೆ ಅನ್ನುವಂಥ ಮಾತುಗಳನ್ನು ಬಲ್ಲವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹಿರಿಯರಾಗಿರುವಂಥವರು ನಮ್ಮ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಉದ್ದೇಶ ಏನು ಅಂದರೆ ನಿಮ್ಮಗಳ ಮೂಲಕ ಭವ್ಯ ಭಾರತದ ಕನಸನ್ನು ಕಾಣುವಂಥವರು. ನಿಮ್ಮಂತ ಯುವಕರಿಗೆ ನೀತಿಯ, ಪ್ರೀತಿಯ 4 ಒಳ್ಳೆಯ ಮಾತುಗಳನ್ನ ನಿಮ್ಮ ತಲೆಯಲ್ಲಿ ತುಂಬುವುದರ ಮೂಲಕ ನೀವು ಯೋಗ್ಯ ನಾಗರಿಕರಾಗಬೇಕು, ನೀವು ಆದರ್ಶವಾದ ಬದುಕನ್ನು ಕಟ್ಟಿಕೊಳ್ಬೇಕು. ಆ ಮೂಲಕ ನೀವು ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋದು ಪೂಜ್ಯರ ಬಹುದೊಡ್ಡ ಆಸೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಈ ವಿಶೇಷವಾಗಿರುವಂತಹ ಪ್ರವಚನ ಮಾಲಿಕೆಗೆ ನಮ್ಮ ಚೆನ್ನಾರೆಡ್ಡಿ ಸರ್ ಅವರು ಬಹಳ ವಿಶೇಷವಾಗಿರುವಂತಹ ಪದಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಯುವ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕಾಗಿ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ. ನಿಮ್ಮಲ್ಲಿ ವ್ಯಕ್ತಿತ್ವದ ವಿಕಸನ ಆಗಬೇಕು. ಮನುಷ್ಯ ಅಂದ್ರೆ ಬೇರೆ ಏನೂ ಅಲ್ಲ. ಮನುಷ್ಯ ಅಂದ್ರೆ ಸುಮ್ಮನೆ ಕಣ್ಣಿಗೆ ಕಾಣುವಂತ ಒಂದು ಶರೀರ ಅಲ್ಲ. ಇರುವ ದೇಹವನ್ನ ಇನ್ನೊಬ್ಬರ ಕಣ್ಣಲ್ಲಿ ಚೆನ್ನಾಗಿ ಕಾಣುವ ಸಲುವಾಗಿ ನಾವು ಶುಚಿರ್ಭೂತರಾಗಿ ಚಲೋ ಡ್ರೆಸ್ ಮಾಡಿಕೊಂಡು, ಕ್ರಾಫ್ಟ್ ಹಿಡ್ಕೊಂಡು, ಮೇಕಪ್ ಮಾಡಿಕೊಂಡು ಇಷ್ಟೇ ಅಲ್ಲ. ಇದರ ಒಳಗೊಂದು ಭಾವ ಇದೆ. ವ್ಯಕ್ತಿತ್ವ ವಿಕಸನ ಅಂದರೆ ನಮ್ಮಲ್ಲಿ ಮನುಷ್ಯತ್ವದ ಗುಣಗಳು ಹೆಚ್ಚಾಗಬೇಕು. ನಾವು ಸನ್ನಡತೆಯಿಂದ ವರ್ತನೆ ಮಾಡಬೇಕು. ನಮ್ಮ ಮಾತು, ರೀತಿ, ನಡೆ, ನುಡಿ ಅವು ಶುದ್ಧವಾಗಿರಬೇಕು. ಒಬ್ಬ ವ್ಯಕ್ತಿಯ ಎದುರಿಗೆ ನಾವು ಹೋಗಿ ನಿಂತಾಗ ಹೌದಪ್ಪ ಈತ ನಿಜವಾದ ಮನುಷ್ಯ ಅನ್ನಿಸ್ಬೇಕು. ನಿನ್ನೆ ನಾನು ಹೇಳಿದೆ, ಭಾರತ ಭವ್ಯ ಭಾರತ. ಭಾರತ ಅಂದ್ರೆ ಇನ್ನೂ ಸರಳವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಭಾರತ ಅಂದ್ರೆ ಬೇರೆ ಏನೂ ಅಲ್ಲ. ಭಾರತ ಅಂದ್ರೆ ಮನುಷ್ಯ. ನೀವು ಪ್ರಯೋಗ ಮಾಡಿ ನೋಡಿ,
ಒಂದು ಮಿರರ್ ಮುಂದೆ ನಿಂತುಕೊಂಡು ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಸೊಂಟದ ಮೇಲೆ ಇಟ್ಟುಕೊಂಡು ಆ ಮಿರರ್ ಮುಂದೆ ನಿಂತು ನೀವು ಭಾವನೆ ಮಾಡಿಕೊಂಡ್ರೆ ನೀವು ಇಂಡಿಯಾದ ಮ್ಯಾಪ್ ಕಂಡ ಹಾಗೇನೆ ಕಾಣ್ತೀವಿ. ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತರೆ, ಸುಮ್ಮನೆ ಚಿತ್ರಣ ಮಾಡಿದ್ರೆ ನಮ್ಮ ಭಾರತದ ನಕಾಸೆಯನ್ನೇ ನಾವು ಬಿಡಿಸಿದಂತೆ. ನಮ್ಮ ಮ್ಯಾಪು ಹಾಗೆ ಇದೆ. ಒಬ್ಬ ಮನುಷ್ಯನ ಪ್ರತಿರೂಪದ ಮತ್ತೊಂದು ರೂಪ ನಮ್ಮ ಭಾರತ. ಹಾಗಾಗಿ ದೇಶ ಅಂದ್ರೆ ಅದು ಕೇವಲ ಭೌಗೋಳಿಕವಾಗಿರುವಂತ ಒಂದು ನೆಲ ಅಲ್ಲ. ಆ ದೇಶಕ್ಕೆ ನಾವೇ ಹೊಣೆಗಾರರು, ಭಾರತೀಯರು. ಅದಕ್ಕಾಗಿ ತೆಲುಗಿನಲ್ಲಿ ಒಬ್ಬ ಕವಿ ಒಂದು ಮಾತನ್ನ ಹೇಳಿದ, ದೇಶವಂತೆ ಮಟ್ಟಿಲು ಕಾದು ದೇಶವಂತೆ ಮನುಷ್ಯನು. ದೇಶವಂತೆ ಮಟ್ಟಿಲು ಕಾದು. ದೇಶ ಅನ್ನೋದು ಕೇವಲ ಕಲ್ಲು, ಗುಡ್ಡ, ಪರ್ವತ, ಬೆಟ್ಟ, ಹಳ್ಳ, ಕೊಳ್ಳ, ನದಿ, ಸಾಗರ, ಸರೋವರ ಇದರಿಂದ ಕೂಡಿರುವಂತಹ ಒಂದು ಮಣ್ಣು ಗುಡ್ಡೆಯ ಪ್ರದೇಶವಲ್ಲ. ಎಷ್ಟು ಚಂದ ಹೇಳ್ತಾ ನೋಡಿ. ದೇಶವಂತೆ ಮಟ್ಟಿಲು ಕಾದು ದೇಶವಂತೆ ಮನುಷ್ಯನು. ದೇಶ ಅಂದ್ರೆ ಮನುಷ್ಯ, ಮನುಷ್ಯತ್ವದ ನಿಜವಾದ ಅರಿವಿನ ಪ್ರಜ್ಞೆ, ಅದು ಭಾರತ. ಆ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ದೊಡ್ಡ ಮಹನೀಯರು ನಮ್ಮನ್ನ ಉದ್ಧಾರ ಮಾಡುವ ಸಲುವಾಗಿ ತಮ್ಮ ಇಡೀ ಬದುಕನ್ನ ಮೀಸಲಿಟ್ಟು ತ್ಯಾಗ ಮಾಡಿ ಒಳ್ಳೊಳ್ಳೆಯ ಮೌಲ್ಯದ ವಿಚಾರಗಳನ್ನ ನಮಗೆಲ್ಲ ಕೊಟ್ಟು ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಮುಂಜಾನೆ ಒಂದು ನುಡಿಕಿರಣ ಪೂಜ್ಯ ಡಾಕ್ಟರ್ ಶಿವರಾಜ ಪಾಟೀಲ್ ಎಷ್ಟು ಕಿಮ್ಮತ್ತಿನ ಬೆಲೆಬಾಳುವಂತ ಮಾತುಗಳನ್ನ ಇದರೊಳಗೆ ತುಂಬಿದ್ದಾರೆ ಅಂದ್ರೆ, ಸುಮ್ಮನೆ ಈ ಕೃತಿಯನ್ನ ದಿನಕ್ಕೊಮ್ಮೆ ಒಂದೊಂದು ನುಡಿಗಳನ್ನು ಬಹಳ ಪ್ರಾಮಾಣಿಕತನದಿಂದ ನಾವು ಇದನ್ನ ಓದೋದ್ರಿಂದ ನಮ್ಮ ಮತಿ ಬೆಳೆಯುತ್ತದೆ, ನಮ್ಮ ಭಾವನೆಗಳು ಬೆಳೆಯುತ್ತವೆ. ನಾನು ಮೊನ್ನೆ ಪ್ರಾರಂಭದ ದಿನ ಉದ್ಘಾಟನೆ ಆದ ಮೇಲೆ ಅವರ ಮನೆಗೆ ಹೋದೆ. ಅವತ್ತು ಅವರು ನಮಗೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಿ ಬಹಳ ಅಪರೂಪವಾಗಿ ಮನೆಯನ್ನು ಕಟ್ಟಿದ್ದಾರೆ. ಚೆನ್ನಾರೆಡ್ಡಿ ಸರ್ ಆ ದೇವರ ಕೋಣೆಯನ್ನು ತೋರಿಸಿ ನನ್ನ ಜೊತೆಯಲ್ಲಿ ಮಾತನಾಡುವಾಗ ಒಂದು ಮಾತು ಹೇಳಿದ್ರು. ಅಪ್ಪ ಅವರೇ, ನಾವಿಬ್ಬರೂ ಕೂಡ ನಿತ್ಯ ಶರಣರ ವಚನಗಳನ್ನ ಜೊತೆಗೆ ಅಪ್ಪ ಅವರ ಈ ನುಡಿಗಳನ್ನ ನಿತ್ಯವೂ ನಾವು ತಪ್ಪದೇ ಪಾರಾಯಣ ಮಾಡ್ತೇವೆ ಅಂತ ಹೇಳಿದ್ರು. ಬಹಳ ಖುಷಿ ಆಯಿತು ನಮಗೆ. ಈ ಪರಂಪರೆ ಎಲ್ಲಾ ಕಡೆಯೂ ಪ್ರಾರಂಭ ಆಗಬೇಕು. ದೇವ ಪೂಜೆ ಅಂದ್ರೆ ಬರೇ ನಾವು ಷೋಡಶೋಪಚಾರಗಳನ್ನು ಮಾಡೋದಷ್ಟೇ ದೇವ ಪೂಜೆ ಅಲ್ಲ. ನಮ್ಮ ಅಂತರಂಗದ ಶುದ್ಧಿಯನ್ನ ಮಾಡಿಕೊಳ್ಳುವುದೇ ಮುಖ್ಯವಾಗಿರುವಂತ ದೇವ ಪೂಜೆ. ಅದು ಜ್ಞಾನದ ಮೂಲಕ, ಅದು ಅರಿವಿನ ಮೂಲಕ, ಅದು ಉತ್ತಮ ವಿಚಾರಗಳನ್ನು ಓದುವುದರ ಮೂಲಕ ನಮ್ಮ ಬದುಕು ಶುದ್ಧಿಯಾಗುತ್ತದೆ. ಹಾಗಾಗಿ ಇಂತಹ ಮುಂಜಾನೆ ಒಂದು ನುಡಿಕಿರಣ 365. ನೀವೆಲ್ಲ ಅಪರೂಪದ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ದೇವೋ ಭವ. ನಿಮ್ಮನ್ನೆಲ್ಲ ನೋಡಿದಾಗ, ಮೇಲಿರುವ ಕಪ್ಪು ಉಡುಪನ್ನು ನೋಡಿದಾಗ ನನ್ನ ಮುಂದೆ ನೀವೆಲ್ಲ ಇಷ್ಟಲಿಂಗಯ್ಯನೇ ಬಂದು ಕುಂತಾನೇನೋ ಅನ್ನುವಂಥ ರೀತಿಯೊಳಗೆ ನಮಗೆ ಭಾಸ ಆಗ್ತದೆ. ಎಷ್ಟು ಜನ ಮಕ್ಕಳು ನೀವು ಶುಚಿರ್ಭೂತರಾಗಿ ಹಣೆಯ ಮೇಲೆ 3 ಬೆರಳು ವಿಭೂತಿ ಹಚ್ಚಿದವರು ಎಷ್ಟೋ ಜನ ಇಲ್ಲಿ ಕಾಣ್ತೀವಿ. ಇಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಕೂಡ ನೋಡಿ, ಅವರ ಹಣೆಯ ಮೇಲೆ ವಿಭೂತಿ ನೋಡಿದಾಗ 12ನೇ ಶತಮಾನದ ಅನುಭವ ಮಂಟಪ ನೆನಪಿಗೆ ಬರ್ತದೆ. ಅನುಭವ ಮಂಟಪದೊಳಗೆ 770 ಜನ ಶರಣರು ಶರಣೆಯರು ಸೇರ್ತಿದ್ರು ಅಂತ ಹೇಳ್ತಾರೆ. ಅದಕ್ಕಿಂತಲೂ ಈ ಸರ್ವಜ್ಞ ಅನುಭವ ಮಂಟಪದೊಳಗೆ
ನೀವೆಲ್ಲ ಶರಣರಾಗಿ ಶರಣರಾಗಿ ಕಾಣ್ತಾ ಇರುವುದನ್ನು ನೋಡಿದರೆ ಹೃದಯ ತುಂಬಿ ಬರ್ತದೆ. ಈ ಕೆಲಸ ನಿತ್ಯವೂ ಜಗತ್ತಿನ ತುಂಬ ನಡೀಬೇಕು, ಎಲ್ಲ ವಿದ್ಯಾಲಯಗಳಲ್ಲಿ ನಡೀಬೇಕು, ಎಲ್ಲ ಮಕ್ಕಳ ಮುಂದೆ ಇಂಥ ವಿಚಾರಗಳು ನಿತ್ಯ ನಡೆಯಬೇಕು. ಅಂದಾಗ ಈ ರಾಷ್ಟ್ರ ಒಂದು ಅದ್ಭುತವಾದ ಆದರ್ಶ ರಾಷ್ಟ್ರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ನಿಂತವರು ನಿಂತೀರಿ, ಮೇಲೆ ನಮ್ಮ ಮಕ್ಕಳು ಎಷ್ಟು ಚಂದ ನಿಂತಾರೆ, 1 ಗಂಟೆಗಳ ಕಾಲ ಅವರೆಲ್ಲ ನಿಂತು ಆನಂದ ಪಡ್ತಾರಲ್ಲ, ಇದೆಂತ ಯೋಗ, ಇದೆಂತ ಸುಯೋಗ. ಅದಕ್ಕಾಗಿ ನಾನು ಅಭಿಮಾನದಿಂದ ಹೇಳಿಕೊಡ್ತೀನಿ. ನೋಡಿ, ಈ ಕೃತಿಯನ್ನ ರಾಷ್ಟ್ರಕ್ಕೆ ಕೊಟ್ಟವರು ನ್ಯಾಯಮೂರ್ತಿಗಳಾಗಿರುವಂತ ಡಾಕ್ಟರ್ ಶಿವರಾಜ್ ಪಾಟೀಲ್. ಅವರು ನಮ್ಮ ಜಿಲ್ಲೆಯವರು ಅಂತ ಹೇಳಿಕೊಳ್ಳಾಕ ನನಗೊಂದು ದೊಡ್ಡ ಅಭಿಮಾನ. ಅದರೊಟ್ಟಿಗೆ ಇನ್ನೊಂದು ದೊಡ್ಡ ಅಭಿಮಾನ ಏನು ಅಂದ್ರೆ, ಈ ರೀತಿ ಪ್ರವಚನ ಮಾಲಿಕೆ ಪ್ರಾರಂಭವಾಗಿದ್ದೇ ಇದು ಮೊದಲ ಬಾರಿ. ಅದು ರಾಯಚೂರು ಜಿಲ್ಲೆಯವನಾಗಿ ನಾನು ಪ್ರಾರಂಭ ಮಾಡೀನಿ ಅನ್ನೋದು ಇನ್ನೂ ಒಂದು ದೊಡ್ಡ ಅಭಿಮಾನ. ಅದರ ಮುಂದುವರೆದ ಮಾತನ್ನು ನಿಮಗೆ ಹೇಳ್ತೀನಿ. ಇನ್ನೂ ಒಂದು ಅಭಿಮಾನ ಏನು ಅಂದ್ರೆ, ರಾಯಚೂರು ಜಿಲ್ಲೆಯೊಳಗ ಅವರ ಊರು ಮಲದಕಲ್ಲು. ಅವರ ಊರು ಮಲದಕಲ್ಲು, ನನ್ನ ಊರು ಮುದುಗಲ್ಲು. ಎರಡಕ್ಕೂ ಬಹಳ ಸಿಕ್ಕ ಆಗ್ತದೆ. ಎರಡು ಮಕಾರದಿಂದ ಪ್ರಾರಂಭ ಆಗ್ತಾವೆ. ಮಲದಕಲ್ಲು, ಮಕಾರವೇ. ಕೊನೆಗೆ ಏನಲ್ಲ, ಕೊನೆ ಅಕ್ಷರ ಅಲ್ಲ. ಅವರ ಊರಿಗೂ ಲ ಅನ್ನೋದು ಕೊನೆಗೆ ಅದ, ನನ್ನ ಊರಿಗೂ ಲ. ಹಾಗಾಗಿ ಮಲದಕಲ್ಲು, ಮುದುಗಲ್ಲು ಎರಡು ಬಹಳ ಸಾಮ್ಯದಿಂದ ಕೂಡ್ಯಾವ ಅಂತ ಹೇಳುವಲ್ಲಿ ನನಗೊಂದು ಅಭಿಮಾನ, ಹೆಮ್ಮೆ. ಕಾರಣ ಏನು ಅಂದ್ರೆ, ನಮ್ಮ ಜಿಲ್ಲೆಯ ಒಂದು ರತ್ನ, ನ್ಯಾಯರತ್ನ ಇವತ್ತು ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದಾರಲ್ಲ. ಎಷ್ಟು ಅದ್ಭುತವಾದ ಕೃತಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಹೇಗೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಅವತರಿಸಿ ಬರ್ತಾನೋ, ಜಗವನ್ನ ಬೆಳಗಲು ದಿನಕರ ಭಾನುಗಳದಲ್ಲಿ ಬರ್ತಾನೋ, ಹಾಗೆ ಅವನು ಬಂದಾಗ ಸೂರ್ಯ ಕಿರಣಗಳು, ರಶ್ಮಿಗಳು ಈ ಜಗತ್ತನ್ನೇ ಬೆಳಗುತ್ತಾರೆ. ಹೇಗೆ ಸೂರ್ಯ ತನ್ನ ಕಿರಣಗಳ ಮೂಲಕ ಈ ಜಗತ್ತನ್ನು ಬೆಳಗುತ್ತಾನಲ್ಲ, ಹಾಗೆ ಈ ಪೂಜ್ಯರ ನುಡಿ ಕಿರಣಗಳು ನಮ್ಮನ್ನ ಬೆಳಗುತ್ತಾರೆ. ಎಷ್ಟು ಅರ್ಥಪೂರ್ಣ. ಇವತ್ತು ಮತ್ತೊಂದು ಅವರ ನುಡಿ ಕಿರಣವನ್ನ ಆಧರಿಸಿಕೊಂಡು ನಮ್ಮ ಮಾತುಗಳನ್ನ ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇವೆ. ಮೃದು ನುಡಿ, ವಿಶಾಲ ಹೃದಯ, ದಯೆ ಮತ್ತು ಸೇವೆಯ ಜೀವನ, ಒಳ್ಳೆಯ ಮಾನವನನ್ನಾಗಿಸುವುದು ಮತ್ತು ಜೀವನ ಸಾರ್ಥಕವಾಗಿಸುವುದು. ಯಾವ ವಚನಕ್ಕೆ ಕಡಿಮೆ ಇದೆ ಈ ಮಾತು? ಯಾವ ಉಪನಿಷತ್ತಿಗೆ ಕಡಿಮೆ ಇದೆ ಈ ಮಾತು? ಯಾವ ವೇದದ ನುಡಿಗಳಿಗೆ ಕಡಿಮೆ ಇದೆ ಮಾತು? ನಮ್ಮ ಮಾತೃಭಾಷೆಯಲ್ಲಿ ನಾವು ಸರಳವಾಗಿ ಸಹಜವಾಗಿ ತಿಳ್ಕೊಂಡು ಬದುಕುವಂತ ಕಿಮ್ಮತ್ತಿನ ಮಾತುಗಳನ್ನ ಪೂಜ್ಯರು ಇಲ್ಲಿ ಹೇಳ್ತಾರೆ. ಅದಕ್ಕಾಗಿಯೇ ಈ ನಾಡಿನಲ್ಲಿ ಬಹುದೊಡ್ಡ ಹೆಸರಾಂತ ಮಠಪೀಠಗಳಲ್ಲಿ ಒಂದಾಗಿರುವಂತ ಸುತ್ತೂರು ಮಹಾಸಂಸ್ಥಾನದ ಸತ್ಯದ ಜಗದ್ಗುರುಗಳು ಡಾಕ್ಟರ್ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಆ ಸಂಸ್ಥೆಯಲ್ಲಿ ಇದ್ದು ನಾನು ನನ್ನ ಬದುಕನ್ನು ಕಟ್ಟಿಕೊಂಡವರು. ಈಗಿರುವ ಜಗದ್ಗುರು ಮಹಾಸನ್ನಿಧಿಯವರು ಇನ್ನೂ ಮರಿದೇವರಾಗಿದ್ದು, ಇವರಿಗಿಂತಲೂ ಪೂರ್ವದಲ್ಲಿ ಇದ್ದಂತ ಜಗದ್ಗುರು ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳು ಅವರಿರುವ ಕಾಲದಲ್ಲಿ ನನ್ನ ಪೂಜ್ಯ ಗುರುಗಳಾಗಿರುವಂತ ಇಳಕಲ್ಲಿನ ಮಹಾಂತಪ್ಪಗಳವರು ನನ್ನ ಹೆಚ್ಚಿನ ವ್ಯಾಸಂಗಕ್ಕಾಗಿ ಅಲ್ಲಿಗೆ ಕಳಿಸಿಕೊಟ್ಟಿದ್ರು. ನಾನು JSS ವಿದ್ಯಾಸಂಸ್ಥೆಯಲ್ಲಿ ಇದ್ದು ಅಧ್ಯಯನ ಮಾಡಿದವನು. ನೋಡಿ, ಪೂಜ್ಯ ಸದ್ಯದ ಜಗದ್ಗುರು ಒಂದು ಮಾತನ್ನ ಹೇಳ್ತಾರೆ ಸರ್ ಬಗ್ಗೆ. ಎಷ್ಟು ಒಳ್ಳೆಯ ಮಾತು.
ಹೊರಗೆ ಕರ್ಮಯೋಗಿ. ಶಿವರಾಜ್ ಪಾಟೀಲ್ ಏನಾಗಿದ್ದಾರೆ? ದೊಡ್ಡವರು ಹೇಳ್ತಾರೆ ಈ ಮಾತನ್ನ, ದಾಡ್ರಲ್ಲ. ಹೊರಗೆ ಕರ್ಮಯೋಗಿ, ವೃತ್ತಿ ಪ್ರವೃತ್ತಿಗಳಲ್ಲಿ ಜ್ಞಾನಯೋಗಿ. ಹೊರಗೆ ಕರ್ಮಯೋಗಿ, ವೃತ್ತಿ ಪ್ರವೃತ್ತಿಗಳಲ್ಲಿ ಜ್ಞಾನಯೋಗಿ. ಅವರು ನ್ಯಾಯಾಧೀಶರಾಗಿ ತಮಗೆ ಸಿಕ್ಕ ಅವಕಾಶವನ್ನ ಒಬ್ಬ ಕರ್ಮಯೋಗಿ ಅಂತ ಬಳಸಿಕೊಂಡು ಇಡೀ ಭಾರತವನ್ನು ಸುತ್ತಿದರು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಒಂದು ದೊಡ್ಡ ಇತಿಹಾಸವನ್ನೇ ನಿರ್ಮಾಣ ಮಾಡಿದರು. ಅದರೊಟ್ಟಿಗೆ ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ನಿವೃತ್ತಿ ಹೊಂದಿದ ಮೇಲೆ ಅವರು ಹೇಗಾಗಿದ್ದಾರೆ ಅಂದ್ರೆ, ಸ್ವತಃ ಜಗದ್ಗುರುಗಳೇ ಹೇಳ್ತಾರೆ ಅವರೊಬ್ಬ ಜ್ಞಾನಯೋಗಿ. ನೋಡಿ, ಪೂಜ್ಯ ಸಿದ್ದೇಶ್ವರ ಅಪ್ಪಗಳನ್ನ ಬಿಟ್ರೆ ಈ ಶಬ್ದ ಇವರಿಗೆ ಬಳಕೆಯಾಗಿರುವಂತಹದ್ದು. ಅದು ಸುತ್ತೂರು ಮಹಾ ಜಗದ್ಗುರುಗಳವರು ಹೇಳ್ತಾರೆ ಈ ಮಾತನ್ನು. ಪ್ರವೃತ್ತಿಯಲ್ಲಿ ಜ್ಞಾನಯೋಗಿ, ಅಂತರಂಗದಲ್ಲಿ ಭಕ್ತಿಯೋಗಿಗಳಾಗಿದ್ದಾರೆ. ಅಂತರಂಗದಲ್ಲಿ ಭಕ್ತಿಯೋಗಿಗಳಾಗಿದ್ದಾರೆ. ಬಹುಶಃ ಸರ್ ಎದುರಿಗೆ ನಾವು ಕೂತ್ಕೊಂಡ್ರೆ ಅವರ ಸದುವಿನಯ, ಅವರ ಹಗುರ ಭಾವ, ಅವರ ಮಿತ ಭಾಷೆ, ಅವರ ದೂರದೃಷ್ಟಿಯ ಆಲೋಚನೆಯ ಮಾತುಗಳು ಅವರ ಅಂತರಂಗವನ್ನು ತೋರಿಸ್ತವೆ. ಅವರೊಬ್ಬ ಭಕ್ತಿಯೋಗಿಯಾಗಿ ನಮಗೆ ಕಾಣ್ತಾರೆ. ಅವರೊಟ್ಟಿಗೆ 4-6 ಬಾರಿ ಎದುರಿಗೆ ಕೂತ್ಕೊಂಡು ಮಾತನಾಡುವಂತ ಯೋಗ ನನ್ನ ಬದುಕಿನೊಳಗೆ ಸಿಕ್ತು. ಅವರ ಮಾತುಗಳು ಅಷ್ಟು ನಮಗೆಲ್ಲ ಖುಷಿಯನ್ನು ಕೊಡುವಂಥವು. ಆ ಹಿನ್ನೆಲೆಯಲ್ಲಿ ಅವರು ಭಕ್ತಿ ಯೋಗಿಗಳಾಗಿ ಇಡೀ ಬದುಕನ್ನು ಧವಳ ಕೀರ್ತಿಯನ್ನಾಗಿಸಿಕೊಂಡವರು. ಇದನ್ನು ಹೇಳ್ತಾರೆ ಸುತ್ತೂರು ಜಗದ್ಗುರುಗಳವರು. ಇಡೀ ಬದುಕನ್ನ ಧವಳ ಕೀರ್ತಿಯಾಗಿರಿಸಿಕೊಂಡವರು ಯಾರು? ಅವರೇ ನ್ಯಾಯಮೂರ್ತಿಗಳಾಗಿರುವಂತ ಡಾಕ್ಟರ್ ಶಿವರಾಜ ಪಾಟೀಲರು ಅನ್ನುವಂತ ಮಾತುಗಳನ್ನ ಸುತ್ತೂರು ಸನ್ನಿಧಿಯವರು ಹೇಳ್ತಾರೆ. ಅಂದ್ರೆ ಅವರ ವ್ಯಕ್ತಿತ್ವ ಏನು ಅನ್ನುವುದನ್ನ ನಾವು ಗಮನಿಸಬೇಕು. ಹಾಗಾಗಿ ಅಂತಹ ಮಹನೀಯರು ಕೊಟ್ಟಿರುವಂತಹದ್ದು, ಅಂಥವರಿಂದ ಮೂಡಿ ಬಂದಿರುವಂತಹದ್ದು 365ರ ಈ ಮುಂಜಾವೆ ಒಂದು ನುಡಿಕಿರಣ. ಅದರೊಟ್ಟಿಗೆ ಅಷ್ಟಕ್ಕೆ ಅವರು ಕೈ ಬಿಡಲಿಲ್ಲ. 365 ಸಂಜೆಗೊಂದು ನುಡಿ ಚಿಂತನ ಅನ್ನುವಂಥದ್ದನ್ನು ಮತ್ತೊಂದು ರಚನೆ ಮಾಡಿದ್ದಾರೆ. ಬೆಳಗಿನ ಜಾವಕ್ಕೊಂದು, ಸಾಯಂಕಾಲಕ್ಕೊಂದು 2 ಕೃತಿಗಳು. ಅದರೊಟ್ಟಿಗೆ ಇಂಗ್ಲಿಷಿನಲ್ಲಿ ಗುಡ್ ಮಾರ್ನಿಂಗ್ ಅನ್ನುವ ಒಂದು ಅದ್ಭುತ ಕೃತಿಯನ್ನು ಅವರು ಹೊರಗಾಕಿದ್ದು. ಅಲ್ಲಿಯೂ ಕೂಡ 365 ನುಡಿಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಅವರ ಈ ಕೃತಿಗಳು ಬಹಳ ಅಪರೂಪವಾಗಿ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾರೆ. ಅಂತ ಕೃತಿಯಲ್ಲಿ ಇವತ್ತು ಈ ಒಂದು ನುಡಿಯನ್ನ ನಾವು ಇವತ್ತು ನೋಡುವವರಿದ್ದೇವೆ. ನೋಡಿ, ಅವರು ಹೇಳುವ ಮೂಲ ಸತ್ಯ ಏನು ಅಂದ್ರೆ, ಸಾರ್ಥಕ ಬದುಕು ಹೇಗಿರಬೇಕು, ಅದರೊಟ್ಟಿಗೆ ಆದರ್ಶ ವ್ಯಕ್ತಿತ್ವ ಅದು ಹೇಗೆ ನಮ್ಮಲ್ಲಿ ರೂಪುಗೊಳ್ಳಬೇಕು, ಆ ರೂಪುಗೊಳ್ಳುವ ಬಗೆ ಹೇಗೆ ಅನ್ನುವುದನ್ನ ಆ ಮಹಾನುಭಾವರು ಈ ನುಡಿಯಲ್ಲಿ ಹೇಳಿದರು. ಬಹಳ ಸುಂದರವಾಗಿರುವಂಥ ನುಡಿ. ತಾವು ಒಂದ್ಸಲ ನಾನು ಅಂತೇನೆ, ನೀವು ಅನ್ಬೇಕು. ಮೃದು ನುಡಿ, ವಿಶಾಲ ಹೃದಯ, ದಯೆ ಮತ್ತು ಸೇವೆಯ ಜೀವನ, ಒಳ್ಳೆಯ ಮಾನವನನ್ನಾಗಿಸುವುದು ಮತ್ತು ಜೀವನ ಸಾರ್ಥಕವಾಗಿಸುವುದು. ನೋಡಿ, ಇಲ್ಲಿ ಬಹಳ ವಿಶೇಷವಾಗಿರುವಂತ ಒಂದು ನುಡಿಯಿಂದ ಪೂಜ್ಯರು ಈ ಸಂದೇಶವನ್ನು ನಮಗೆ ಕೊಡುತ್ತಾರೆ. ಮನುಷ್ಯನ ವ್ಯಕ್ತಿತ್ವವನ್ನ ರೂಪಿಸುವಂತಹದ್ದು ಮೊದಲು ಮಾತು, ನುಡಿ. ಆ ನುಡಿ ಹೇಗಿರಬೇಕು ಅನ್ನೋದನ್ನು ಅವರು ಹೇಳಿದರು. ಮೃದು
ನುಡಿ. ಮೃದು ಅಂದರೆ ಅತ್ಯಂತ ಮಧುರವಾಗಿರುವಂಥ, ಸವಿಸವಿಯಾಗಿರುವಂಥ, ಸತ್ಯದಿಂದ ಕೂಡಿರುವಂಥ, ಹರುಳತನದಿಂದ ಕೂಡಿರುವಂಥ ಆ ಮೃದು ನುಡಿಯಿಂದ ನಮ್ಮ ಬದುಕು ಅದ್ಭುತವಾಗಿ ಬೆಳೆಯುತ್ತದೆ. ನಾವೆಲ್ಲ ಮನುಷ್ಯರು ಈ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳು ಅನ್ನುವುದನ್ನ ಆಧ್ಯಾತ್ಮ ಶಾಸ್ತ್ರದಲ್ಲಿ ನಮ್ಮ ಪೂರ್ವಜರು ಹೇಳ್ಕೋತಾ ಬಂದ. ಇವತ್ತಿಗೂ ಕೂಡ ಅದನ್ನು ನಾವು ಒಪ್ಪುತ್ತಾ ಹೇಳ್ತಾನೆ ಹೊರಟಿದ್ದೇವೆ. ಅದಕ್ಕೆ ಇನ್ನೊಂದು ನಾವು ಪ್ಲಸ್ಸೇ ಮಾಡಿಲ್ಲ, ಅಷ್ಟೇ ಹೇಳ್ತಾರೆ. ಹಿಂದಿನವರು ಅದನ್ನ ಹೇಳ್ಯಾರ, ನಾವು ಅದನ್ನ ಹೇಳ್ತೀವಿ, ನಮ್ಮ ಮುಂದಿನವರು ಅದನ್ನ ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳು. ಅದರಲ್ಲಿ 4 ಭಾಗ ಮಾಡಿದ್ರು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜರಾಯುಜ 21 ಲಕ್ಷ. ಪಿಂಡದಿಂದ ಉತ್ಪತ್ತಿಯಾಗುವಂತ ಜೀವರಾಶಿಗಳು. ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳು. ಅದರ ಜೊತೆಗೆ ಅಂಡ ಅದರ ಮೊಟ್ಟೆಯಿಂದ ಹುಟ್ಟುವಂತ ಜೀವರಾಶಿಗಳು. ನೋಡಿ, ನವಿಲು ಮಯೂರ ಅಂತ ಕರೀತೇವೆ ಸಂಸ್ಕೃತದಲ್ಲಿ. ಅದಕ್ಕೆ ನಮ್ಮ ರಾಷ್ಟ್ರ ಪಕ್ಷಿಗಳು ನವಿಲು. ನವಿಲು ಹೊರಗಡೆ ನರ್ತನ ಮಾಡುವಾಗ ಅದು ಗರಿಯನ್ನು ಬಿಚ್ಚಿ ಕುಣಿಯುವಾಗ ಎಷ್ಟು ಆನಂದ ಅನಿಸ್ತದೆ. ಅದರೊಳಗಿರುವ ಬಣ್ಣಗಳು, ಅದರೊಳಗಿರುವಂಥ ಕಲರ್ಸ್ ಎಷ್ಟು ಖುಷಿಯನ್ನು ಕೊಡುತ್ತದೆ. ಆದ್ರೆ ಅದು ಆ ಮೊಟ್ಟೆಯಲ್ಲಿ ನಿರ್ಮಾಣ ಆಗುವಾಗ ಯಾವ ಆಕಾರವೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಳ್ಳೆಯ ಮಾತನ್ನು ಹೇಳಿದ್ರು, ಮಯೂರ ಅಂಡಂ ನಿರಾಕಾರಂ. ಆ ಮೊಟ್ಟೆ ಅದು ನಿರಾಕಾರ, ಅದಕ್ಕೆ ಆಕಾರವೇ ಇಲ್ಲ. ಅದು ಬಿಳಿದಾದ ಒಂದು ಮೊಟ್ಟೆ, ಅದರೊಳಗೊಂದು ಬಣ್ಣ ಬಣ್ಣದ ನವಿಲಿದೆ. ಸೃಷ್ಟಿ ಅದ್ಭುತ, ಎಷ್ಟು ವಿಚಿತ್ರ. ಅದಕ್ಕಾಗಿ ಮಾತನ್ನು ಬರೆದರು, ಮಯೂರ ಅಂಡಂ ನಿರಾಕಾರಂ ಅಂತ. ನಿರಾಕಾರದ ಅಂಡದೊಳಗಿದ್ದು ಆಕಾಶವನ್ನು ಪಡೆದು ನವಿಲು ಜಗತ್ತಿಗೆ ಬರ್ತದೆ, ಎಲ್ಲರಿಗೂ ಖುಷಿಯನ್ನು ಕೊಡುತ್ತದೆ, ಕುಣಿದಾಡ್ತದೆ, ನಲಿದಾಡ್ತದೆ. ಆ ಗರಿಗಳನ್ನು ತೆಗೆದು ನಮಗೆಲ್ಲ ಖುಷಿಯನ್ನು ಕೊಡುತ್ತದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ವಿಚಾರ ಮಾಡಬೇಕು. ಮೊಟ್ಟೆಯಿಂದ ಹುಟ್ಟಿ ಬರುವಂತ ಜೀವರಾಶಿಗಳು ಅವು ಕೂಡ 21 ಲಕ್ಷ ಅಂತ ಹೇಳ್ತಾರೆ. ಎಂತ ವಿಜ್ಞಾನಿಗಳಾಗಿರಬೇಕು ನಮ್ಮ ಪೂರ್ವಜರು. ಎಷ್ಟು ದೊಡ್ಡ ಸಂಶೋಧನೆ ಮಾಡಿದ್ರು. ಆವಾಗ ವಿಜ್ಞಾನ ಇರಲಿಲ್ಲ, ತಂತ್ರಜ್ಞಾನ ಇರಲಿಲ್ಲ, ಯಾವುದನ್ನು ಕಂಡುಹಿಡಿಯುವಂತ ಸಾಧನಗಳು ಇಲ್ಲದೇ ಇರುವ ಕಾಲದೊಳಗೆ ಈ ಶಾಸ್ತ್ರವನ್ನು ಕೊಟ್ಟಲ್ಲ. ಇದು ಬಹಳ ದೊಡ್ಡದು ನೋಡಿ. ಅದರ ಜೊತೆಗೆ 21 ಲಕ್ಷ ಉದ್ವಿಜ ಅಂದ್ರೆ ಭೂಮಿಯಿಂದ ಹುಟ್ಟುವಂತ ಸಸ್ಯ ಸಂಕುಲ, ಅದೊಂದು ಜೀವರಾಶಿ ಈ ಜಗತ್ತಿನೊಳಗೆ. ಉದ್ವಿಜ ಬೀಜಗಳ ಪ್ರಮುಖ ಜಗತ್ತು. ಅದರೊಟ್ಟಿಗೆ ಜರಾಯುಜ ನೀರಿನೊಳಗೆ ಹುಟ್ಟುವಂತ ಜೀವರಾಶಿಗಳು 21 ಲಕ್ಷ. ಇದೆಲ್ಲವೂ ಸೇರಿ 84 ಲಕ್ಷ ಜೀವರಾಶಿಗಳು. ಈ 84 ಲಕ್ಷ ಜೀವರಾಶಿಯೊಳಗ 83,999 ಜನ್ಮಗಳನ್ನು ಕಳೆದ ಮೇಲೆ ಬಂದಂತ ಅಪರೂಪದ ಅರಿವಿನ ಜನ್ಮ ಇದು ಮನುಷ್ಯ ಜನ್ಮ. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಉಳಿದ್ಯಾವ ಜೀವರಾಶಿಗೂ ಕೂಡ ಮಾತನಾಡುವ ಭಾಗ್ಯವನ್ನ ಸೃಷ್ಟಿ ಕೊಟ್ಟಿಲ್ಲ. ಮಾತನಾಡುವ ವಿಶಿಷ್ಟವಾದ ಪ್ರಾಣಿ ಯಾವುದು ಅಂದ್ರೆ ಮನುಷ್ಯ ಪ್ರಾಣಿ. ನಾವು ಮಾತಾಡ್ತೇವೆ, ನಾವು ನಗುತ್ತೇವೆ, ನಾವು ಹಾಡುತ್ತೇವೆ, ನಾವು ವಿಚಾರ ಮಾಡ್ತೇವೆ, ನಾವು ಚಿತ್ರ ಮಾಡ್ತೇವೆ. ಯಾವ ಪ್ರಾಣಿಗಳಿಗೂ ಇಲ್ಲ, ಪಕ್ಷಿಗಳಿಗೂ ಇಲ್ಲ. ನಗುವ ಭಾಗ್ಯ ನಮಗಷ್ಟೇ ಇದೆ. ಮ್ಯಾನ್ ಈಸ್ ಲಾಫಿಂಗ್ ಎನಿಮಲ್. ನಗುತ್ತೇವೆ ನಾವು. ಲಾಫಿಂಗ್ ಕ್ಲಬ್ಗಳನ್ನು ಮಾಡಿಕೊಂಡಿದ್ದೇವೆ ನಾವು ನಗುವ ಸಲುವಾಗಿ.
ಮೆಂಬರ್ ಆಗಿ ಹೋಗಿ ನಗ್ತಾರೆ ಎಷ್ಟೋ ಮಂದಿ. ಯಾಕೆ? ನಮ್ಮಲ್ಲಿ ನಗು ಕಡಿಮೆ ಆಯಿತು ಅಂತ ತಿಳ್ಕೊಂಡು ಆ ಕೇಂದ್ರಗಳು ಹುಟ್ಟಿದ್ರು. ನಗಸಾರ್ ಅಲ್ಲಿ ಅವ್ರು ಏನ್ ನಗಿಸ್ತಾರೋ ಇವ್ರೇನ್ ನಗ್ತಾರೋ ಗೊತ್ತೇ ಇಲ್ಲ. ಅದು ನ್ಯಾಚುರಲ್ ಆಗಿ ಬರಬೇಕು. ಮನುಷ್ಯ ನಗಬೇಕು, ಖುಷಿಯಾಗಿರ್ಬೇಕು. ಹಾಗಾಗಿ ಮೊದಲು ನೀವು ತಿಳ್ಕೋಬೇಕು, ನಮಗೆ ಮಾತನಾಡುವ ಭಾಗ್ಯವನ್ನ ದೇವರು ಸೃಷ್ಟಿ ಕೊಟ್ಟಿದೆ. ಎಲ್ಲ ಅವರಿಗೆ. ನಾನು ಮಾತಾಡ್ತೀನಿ, ತಾವು ಮಾತಾಡ್ತೀರಿ, ಸರು ಮಾತಾಡ್ತಾರೆ, ಕ್ಲಾಸ್ ರೂಮ್ನಲ್ಲಿ ನಿಮ್ಮ ಗುರುಗಳು ನಿಮಗೆ ಪಾಠವನ್ನು ಮಾಡುವಾಗ ನಿಮ್ಮೊಡನೆ ಮಾತಾಡ್ತಾರೆ. ಮಾತಿನ ಮೂಲಕ ಬದುಕನ್ನು ಕಟ್ಟಿಕೊಳ್ಳುವ ಯೋಗವನ್ನು ಪಡೆದವರು ನಾವೆಲ್ಲ ಮಾಡುವ ಮನುಷ್ಯ. ಅಂತಹ ಮಾತು ಹೇಗಿರಬೇಕು ಅನ್ನುವುದನ್ನ ಪೂಜ್ಯರು ಹೇಳಿದರು. ಮೃದು ನುಡಿ, ನಮ್ಮ ನುಡಿ ಮೃದುವಾಗಿರಬೇಕು, ನಮ್ಮ ಮಾತು ಹಿತವಾಗಿರಬೇಕು, ಮಿತವಾಗಿರಬೇಕು. ನಮ್ಮ ಮಾತು ಇನ್ನೊಬ್ಬರ ಮನಸ್ಸಿಗೆ ಖುಷಿಯನ್ನ ಕೊಡಬೇಕೇ ವಿನಃ ನಮ್ಮ ಮಾತು ಇನ್ನೊಬ್ಬರ ಮನಸ್ಸಿಗೆ ನೋವನ್ನು ಕೊಡಬಾರದು. ನೋವಾಗದಂತೆ ಮಾತನಾಡುವ ಮಾತನ್ನೇ ಮೃದು ನುಡಿ ಅಂತ ಕರೀತಾರೆ. ಅದನ್ನೇ ನಾನು ನಿನ್ನೆ ದಿನ ಪ್ರಾರಂಭದಲ್ಲಿ ಬಳಸಿಕೊಂಡೆ. ಅಪ್ಪ ಬಸವಣ್ಣನವರು ಹೇಳಿದ್ರು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನುತ್ತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ತೊಲಿವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಇದು ನುಡಿಯುವ ವಿಧಾನ. ಇದು ಜೀವನದೊಳಗೆ ಯಾರಿಗೆ ಮಾತು ಚೆನ್ನಾಗಿ ನುಡಿಲಿಕ್ಕೆ ಬರ್ತದ ಅವನ ನಿಜವಾದ ಮನುಷ್ಯ ಆಗಾಕ ಬರ್ತದೆ. ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಸರ್ ಯಾಕೆ ಈ ಮಾತನ್ನು ಒತ್ತು ಕೊಟ್ಟು ಹೇಳ್ತಾರೆ? ಮನುಷ್ಯನ ಜೀವನ ಸಾರ್ಥಕವಾಗಬೇಕಾದರೆ ಅವರು ಮೊದಲೊಂದು ಜೀವನದ ಸಿದ್ಧಾಂತವನ್ನು ಕೊಟ್ಟಾಗ, ನಿನ್ನ ನುಡಿ ಮೃದು ನುಡಿಯಾಗಿರಲಿ. ಆ ಮಾತಿನ ಮೂಲಕವೇ ನಾವೆಲ್ಲ ಬದುಕನ್ನು ಕಟ್ಟಿಕೊಳ್ಳುವವರು. ಮಾತಿನ ಮೂಲಕ ಮನುಷ್ಯ. ಅದಕ್ಕಾಗಿಯೇ ನಮ್ಮ ನಾಣ್ಣುಡಿಗಳಲ್ಲಿ ನಾವೆಲ್ಲ ನಮ್ಮ ರೈಟಿಂಗ್ ಚಲೋ ಆಗಬೇಕು ಅಂತ ತಿಳ್ಕೊಂಡೆ. ಪ್ರೈಮರಿ ಓದುವಾಗ ನಮ್ಮ ಟೀಚರ್ಸ್ ಎಲ್ಲ ಆ ಜೋಡುಗೆರೆಯ ಪುಸ್ತಕದಲ್ಲಿ ನಾವೆಲ್ಲ ಬರೆಸಿದ್ರಲ್ಲ, ನಾವು ಬರೀತಾನೆ ಬಂದ್ವಿ, ಅದರ ಕಂಠಪಾಠ ಮಾಡ್ತಾನೆ ಬಂದ್ವಿ. ಮಾತು ಬಲ್ಲವರಿಗೆ ಜಗಳವಿಲ್ಲ, ಊಟ ಬಲ್ಲವರಿಗೆ. ಪ್ರಾರಂಭದಲ್ಲೇ ನೀವು ಬರೆದಿರಿ, PUC ಒಳಗಲ್ಲ. 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು ಈಗ ಓದುವಾಗಲೇ ಬರ್ಕೋತ ಬಂದ್ವಿ. ಮಾತು ಬಲ್ಲವರಿಗೆ ಜಗಳವಿಲ್ಲ. ಮಾತೇ ಮುತ್ತು, ಮಾತೇ ಮೃತ್ಯು. ಮಾತಿನಿಂದಲೇ ಇಯವು, ಮಾತಿನಿಂದಲೇ ಪರವು, ಮಾತಿನಿಂದಲೇ ಸಕಲ ಸಂಪದವು ಲೋಕಕ್ಕೆ. ಸರ್ವಜ್ಞ ಹೇಳ್ತಾನೆ ಈ ಮಾತನ್ನು. ಮಾತಿನ ಮೂಲಕ ಏನಿಲ್ಲ, ಸಕಲ ಸಂಪತ್ತು ಅದು ಸುಮ್ಮನೆ ಬರೋದಿಲ್ಲ. ಬಹಳ ಜನ ಯಾವುದೋ ಗೇಮ್ ಆಡಿದ್ರೆ ರೊಕ್ಕ ಬರ್ತದಂತ ಬಹಳ ಮಂದಿ ತಿಳ್ಕೊಂಡ. ನಮ್ಮ ಹುಡುಗರೆಲ್ಲ ಅದಕ್ಕೆ ಬಲಿಯಾಗ ಅದು ಯಾವುದೋ ಗೇಮ್ ಆಡ್ತಾರಲ್ಲ, ರಮ್ಮಿ ಅಂತ ನೋಡ್ರಿ. ರಮ್ಮಿ ಇವ್ರ ಮಮ್ಮಿನ ಬಿಟ್ಟು ರಮ್ಮಿ ಕಟ್ಟಬೇಕು. ಏನ್ ರಮ್ಮಿನು ಏನ್ ಬಂತು? ಎಷ್ಟೋ ಮಕ್ಕಳು ಆ ಆಟದೊಳಗೆ ಮುಳುಗಿ 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 ಎಷ್ಟೋ ಸಾಲ ಆಗಿ ಆಸ್ತಿ ಪಾಸ್ತಿ ಮಾಡಿದರೂ ಕೂಡ ಸಾಲ ತೀರದಂತೆ ಮಾನಸಿಕ ಒತ್ತಡಕ್ಕೆ ಗುರಿಯಾಗಿ ನಮ್ಮ ಯುವ ಜನಾಂಗ ಸುಸೈಡ್ ಮಾಡಿಕೊಳ್ಳುವಷ್ಟು ಅಜ್ಞಾನಿಗಳಾದರು. ವಿಚಾರ ಮಾಡಿ. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂದ್ರೆ, ನಿಮಗೊಂದು ಅಪರೂಪದ ಅವಕಾಶ ಸಿಕ್ಕಿದೆ. ಇದು ನಮಗೂ ಸಿಕ್ಕಿಲ್ಲ, ಸರಿಗೂ ಸಿಕ್ಕಿಲ್ಲ. ಈ ಗ್ರಂಥವನ್ನು ಕೃತಿಯನ್ನು ಬರೆದಲ್ಲ ಶಿವರಾಜ ಪಾಟೀಲರಿಗೂ ಇಂಥ ಅವಕಾಶ ಸಿಕ್ಕಿಲ್ಲ. ನಿನ್ನೆ ಕೇಳಿ ನೀವು ಚಿಕ್ಕ ವಯಸ್ಸಿನೊಳಗೆ 2ನೇ ವಯಸ್ಸಿನೊಳಗೆ ಅವ್ವನನ್ನ ಕಳ್ಕೊಂಡವರು, ಬಡತನ, ಶಾಲೆಗೆ ಹೋಗಬೇಕು ಅಂದ್ರೆ ನಡೆದು ಹೋಗಬೇಕು,
ಸರಿಯಾಗಿ ಊಟ ಮಾಡಲಿಕ್ಕೂ ಅವಕಾಶ ಇಲ್ಲ. ಇಂಥವ್ರು ಇಷ್ಟು ಎತ್ತರಕ್ಕೆ ಬೆಳೆದಾಗ ನಿಮಗೆ ಎಷ್ಟು ಅವಕಾಶ ಸಿಗ್ತದೆ? ನಿಮ್ಮ ತಂದೆ ತಾಯಿಗಳು ಎಷ್ಟು ತ್ಯಾಗ ಮಾಡ್ಯಾರ, ಸೇವಾ ಮಾಡ್ತಾರ, ನನ್ನ ಮಕ್ಕಳು ಬೆಳೆಯಬೇಕು ಅಂತ ಹಂಬಲಿಸ್ತಾರ, ನನ್ನ ಮಗನನ್ನ ದೊಡ್ಡ ಸ್ಥಾನದಲ್ಲಿಟ್ಟು ನೋಡಬೇಕು ಅಂತ ವಿಶೇಷವಾದ ಪ್ರೀತಿ ಮಾಡುವ ಜೀವಗಳು ಯಾವುವಾದ್ರಿದ್ರ ಅವು ಎರಡೇ ಎರಡು ಜೀವಗಳು, ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ. ತ್ಯಾಗ ಮಾಡಬೇಕು. ಎಷ್ಟು ತ್ಯಾಗ ಮಾಡ್ತಾರ, ಎಷ್ಟು ಹಂಬಲಿಸ್ತಾರೆ ನಿಮಗಾಗಿ. ಅದಕ್ಕಾಗಿ ಆಯ್ಕೆ ಮಾಡಿ ತಂದು ಬಿಡ್ತಾರೆ. ನಮ್ಮ ಮಕ್ಕಳು ಸರ್ವಜ್ಞ ಸಂಸ್ಥೆಯೊಳಗಿದ್ರೆ ಉತ್ತಮ ಸಂಸ್ಕಾರ ಸಿಗ್ತದೆ, ಉತ್ತಮ ವಿದ್ಯಾ ಸಿಗ್ತದೆ. ಉಳಿದಿದ್ದು ಎಲ್ಲ ಸಿಗೋದು ನಿಮಗೆ ಹೊರಗೆ. ಆಟ ಪಾಠ ಊಟ ನೋಟ ಎಲ್ಲ ಸಿಗ್ತದೆ ಹೊರಗೆ. ಈ ಸಂಸ್ಕಾರ ಸಿಗಬೇಕು ಅಂದ್ರೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿರಿ. ನಿಮ್ಮೆಲ್ಲರಿಗೆ ಒಂದು ತಾಸು ಮೊದಲೇ ನಮ್ಮ ಆಪ್ತ ಸ್ವಾಮಿಗಳು ಕೂತ್ಕೊಂಡು ನಿಮ್ಮ ಜೊತೆಯಲ್ಲಿ ಉತ್ತಮ ವಿಚಾರಗಳನ್ನು ಹಂಚಿಕೊಳ್ತಾರಂದ್ರೆ ಇದಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇದರ ವಿಚಾರ ಮಾಡ್ಬೇಕು ನೀವೆಲ್ಲ ಮಕ್ಕಳು. ಇದೆಲ್ಲೋ ಮಾರ್ಕೆಟಿಂಗ್ ಅವರು ಸಿಗೋದಿಲ್ಲ, ಬಜಾರ್ಗಳು ಸಿಗೋದಿಲ್ಲ, ಯಾವುದೋ ಮಾಲ್ಗಳಲ್ಲಿ ಸಿಗೋದಿಲ್ಲ, ದಿನಸಿ ಅಂಗಡಿಗಳಲ್ಲಿ ಸಿಗೋದಿಲ್ಲ. ಇಂದಿನ ಮಾತುಗಳನ್ನ ನೀವು ಅಂತರಂಗದೊಳಗೆ ತುಂಬಿಕೊಳ್ತಾ ನಿಮ್ಮ ಮತಿಯೊಳಗೆ ವಿಚಾರಗಳನ್ನು ತುಂಬಿಕೊಂಡ್ರೆ ನೀವು ಅದ್ಭುತ ಜೀವನವನ್ನ ಕಳೀತೀರಿ. ಇದರ ಉಡಾಪೆಯಾಗಿ ಯಾರೂ ತಿಳ್ಕೋಬಾರದು, ಇದರ ತಮಾಷೆಯಾಗಿ ಯಾರೂ ತಿಳ್ಕೋಬಾರದು. ಇದು ಬಹಳ ಅದ್ಭುತವಾಗಿ ನಮ್ಮ ಬದುಕನ್ನು ಕಟ್ಟಿಕೊಡುತ್ತದೆ. ಇಂಥ ಅವಕಾಶಗಳು ನಮ್ಗೆ ಸಿಗಲೇ ಇಲ್ವಲ್ಲ. ನಾವು ಸರ್ ಅವಾರು ಓದುವ ಕಾಲದೊಳಗೆ ನಮಗೆ ಯಾವ ಸಿಗಲಿಲ್ಲ. ಆದ್ರೆ ನಿಮಗಂತ ಅವಕಾಶ ಸಿಗ್ತದೆ. ನೀವು ನಿಮ್ಮ ಬದುಕನ್ನ ಬಹಳ ಸುಂದರವಾಗಿ ಕಟ್ಕೋಬೇಕು. ನೀವು ಮುಂದೆ ಏನಾಗ್ತೀರೋ ಏನ್ ಬಿಡ್ತೀರೋ ಅದು ಬಹಳ ದೊಡ್ಡ ವಿಚಾರ ಅಲ್ಲ. ನೀವು ನಿಜವಾದ ಮನುಷ್ಯರಾಗಿ ಬದುಕೋದು ಬಹಳ ದೊಡ್ಡ ವಿಚಾರ. ನೀವು ನಿಜವಾದ ಮನುಷ್ಯರಾಗಬೇಕು, ಮಾತಿನ ಮೂಲಕ ಮನುಷ್ಯರಾಗಬೇಕು. ಹಾಗಾಗಿ ನಮ್ಮ ನುಡಿಯಲ್ಲಿ ಎಚ್ಚೆತ್ತುಕೊಂಡು ನಾವು ಜೀವನವನ್ನು ಮಾಡಬೇಕು. ಅದಕ್ಕೆ ನಿಮ್ಮ ಗೀತೆಯೊಳಗೆ ಎಚ್ಚರ 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 ಅಂತ ಅವರು ಹಾಡ್ತಾರೆ. ಗುರುಗಳು ಪ್ರಾಧ್ಯಾಪಕರು ಹೇಳಿದ ಮಾತುಗಳನ್ನ ಕೇಳುವುದರ ಜೊತೆಗೆ ನಾವು ಬದಲಾವಣೆಯನ್ನು ಹೊಂದುವಂತಹದ್ದು ಇಲ್ಲ. ನಮಗೆ ನಾವೇ ಶಿಲ್ಪಿಗಳಾಗುವುದು. ಎಚ್ಚರವಾಗಿರುವಂತಹದ್ದು ಮಾತಿನೊಳಗೆ ಎಚ್ಚರ, ಮೃದು ನುಡಿ ನೋಡಿ. ಅದಕ್ಕಾಗಿ ಸರ್ವಜ್ಞ ಈ ಮಾತನ್ನು ಹೇಳಿದ, ಸಕಲ ಸಂಪದವು ಲೋಕಕ್ಕೆ. ಮಾತು ಚಲೋ ಇದ್ರೆ ಏನೆಲ್ಲ ಈ ಜಗತ್ತಿನೊಳಗ ಮಾತಿನ ಮೂಲಕ. ಇವತ್ತು ಎಲ್ಲಾ ಕಡೆ ಮಾತು ಹೆಂಗಿರಬೇಕು, ವ್ಯವಹಾರ ಹೆಂಗೆ ಮಾಡಬೇಕು, ನಾವು ಹೆಂಗೆ ಬಿಸಿನೆಸ್ ಮ್ಯಾನ್ಗಳಾಗಬೇಕು, ನಾವು ಬೇರೆ ಬೇರೆ ವ್ಯವಸ್ಥೆಗಳನ್ನು ಹೆಂಗೆ ಬಳಸ್ಕೋಬೇಕು ಅನ್ನೋ ಸಲುವಾಗಿನೇ ಕ್ಲಾಸ್ಗಳನ್ನು ಮಾಡೋದ. ಮಾತಿನ ಮೂಲಕವೇ ಮಾತು ಕಲಿಸೋರು ಹುಟ್ಟ್ಯಾರಿ. ಆದ್ರೆ ನಮಗೆ ಸರ್ ಮುಕ್ಕಟ್ಟೆ ಕಲಿಸಕತ್ಯಾರ. ನಿನ್ನ ಮಾತು ಮೃದು ನುಡಿ, ನಿನ್ನ ಮಾತು ಮೃದು ನುಡಿಯಾಗಿರಲಿ, ಒಳ್ಳೆಯದಾಗಿರಲಿ. ಒಳ್ಳೆಯ ಮಾತಿನಿಂದ ನೀನು ಈ ಜಗತ್ತನ್ನೇ ಗೆಲ್ತೀಯ. ನಮ್ಮಲ್ಲಿ ಧಾರವಾಡದಲ್ಲಿ ಕನ್ನಡದ ಹಿರಿಯ ಒಬ್ಬ ಸಾಹಿತಿಗಳಾಗಿ ಹೋದರು. ಅವರಿಗಿಲ್ಲ, ವಿವೇಕರಾದರು. ಡಾಕ್ಟರ್ ಚನ್ನವೀರ್ ಕಣವಿ ಅಂತ ಹೇಳಿ ಬಹಳ ದೊಡ್ಡ ಹೆಸರು. ಪಾಪ ಅದ್ಭುತವಾದ ಗೀತೆಗಳನ್ನ, ಸಾಹಿತ್ಯವನ್ನ ಈ ನಾಡಿಗೆ ನೀಡಿದವರು. ಚನ್ನವೀರ್ ಕಣವಿ ಅವರು ಒಂದು ಮಾತನ್ನು ಬರೀತಾರೆ. ಓ ನನ್ನ ಗೆಳೆಯ, ಓ ಆತ್ಮೀಯ, ನಿನ್ನ ಮಾತು ಹೀಗಿರಬೇಕಲ್ಲ. ಅವರು ಬಹಳ ಸುಂದರವಾಗಿ ಬರೀತಾ ಹೋದ್ರು. ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿದ. ಕಣಿವೆಯವರ ಮಾತುಗಳಿವು. ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿದ. ಬರೀ ಒಂದು ಲೋಕ ಅಲ್ಲ, 3 ಲೋಕ ಗೆಲ್ಲಾಕ ಬರ್ತದೆ ಮೃದು ವಚನ ಇದ್ರೆ. ಅದನ್ನೇ ಬಸವಣ್ಣನವರು 12ನೇ ಶತಮಾನದೊಳಗೆ ಹೇಳ್ಯಾರ. ಒಬ್ಬ ಭಕ್ತನ ಲಕ್ಷಣ ಏನು ಅಂತ ಹೇಳುವಾಗ ಆ ಮಾತುಗಳನ್ನು ಬಳಸ್ತಾರೆ.
ನಾವು ಭಕ್ತರಾಗಬೇಕು ಅಂದ್ರೆ ಸ್ನಾನ ಮಾಡಿ, ಬಹಳ ಜನ ನೋಡ್ತೀವಲ್ಲ ಹಳ್ಳಿಗಳು, ಎರಡು ಉದಿರ ಕಡ್ಡಿ ಹಿಡ್ಕೊಂಡು ಇಡೀ ಊರಾಗಿರೋ ಎಲ್ಲಾ ದೇವರು ಕೂಡ ಅಡ್ಡಾಡ್ತಾರೆ. ಹೌದಲ್ಲ? ಬಸವಣ್ಣವ್ರು ಹೇಳಿದ್ರು ಅದು ಬಹಳ ಮುಖ್ಯ ಅಲ್ಲ. ಎರಡು ಉದಿರ ಕಡ್ಡಿ ಹಿಡ್ಕೊಂಡು ದೇವರು ಕುಡಿ ಅಡ್ಡಾಡೋದೇ ಬಹಳ ಮುಖ್ಯ ಅಲ್ಲ. ನೀನೇ ದೇವನಾಗುವ ಯೋಗ ನಿನ್ನ ಬದುಕಿನೊಳಗೆ ಬರ್ತದೆ. ಅದು ಹೆಂಗಿರಬೇಕು ಅಂದ್ರೆ ಅವ್ರು ಹೇಳಿದ್ರು, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಭಕ್ತರ ಲಕ್ಷಣ ಇದು, ಭಕ್ತರ ಕ್ವಾಲಿಟಿ ಇದು. ಯಾರು ಕಾಣ್ತಾರೋ ಈ ಶರಣವನ್ನು ನಮಸ್ಕಾರ ಮಾಡು, ಹಗುಲ ಭಾವ ಪ್ರಾರಂಭ ಆಗ್ತದೆ. ನಿನ್ನೊಳಗೆ ಅಹಂಕಾರ ದೂರ ಆಗ್ತದೆ, ನಿನ್ನೊಳಗಿರುವ ನಾನತ್ವ ದೂರ ಆಗ್ತದೆ, ನಿನ್ನೊಳಗಿರುವಂತ ಸಿರುವಂತಿಕೆಯ ಆ ವಿಚಿತ್ರವಾದ ಭಾವ ದೂರ ಆಗ್ತದೆ. ಶರಣವನ್ನು ಕೈಗಳೆಲ್ಲ ಮುಗಿ. ಕೈ ಮುಗಿಯುವುದರಲ್ಲಿಯೂ ಕೂಡ ಒಂದು ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ ನಮ್ಮ ನಾಡಿನೊಳಗೆ. ಎರಡೂ ಕೈಗಳನ್ನು ಜೋಡಿಸಿದಾಗ ಈ ಕೈಗಳಲ್ಲಿ 5 ಬೆರಳುಗಳಿದ್ದಾವೆ, ಈ ಕೈಗಳಲ್ಲಿ 5 ಬೆರಳುಗಳಿದ್ದಾವೆ. ಬೆರಳಿಗೆ ಬೆರಳು ಕೂಡೋದು ಇವು ಜೋಡಿಯಾದಾಗ ಇದರ ನಿಜವಾದ ಮೀನಿಂಗ್ ಏನು, ಅರ್ಥ ಏನು ಅಂದ್ರೆ, ಈ 5 ಬೆರಳುಗಳು ಸೃಷ್ಟಿಯ ಪಂಚಭೂತವನ್ನ ನಮಗೆ ತೋರಿಸಿಕೊಡ್ತವೆ. ಪೃಥ್ವಿ, ಅಪ್, ತೇಜು, ವಾಯು ಮತ್ತು ಆಕಾಶ. ಪಂಚಭೂತಗಳಿವೆ. ಭೂಮಿ, ಮಣ್ಣು, ನೀರು, ಗಾಳಿ, ಬೆಂಕಿ, ಬಯಲು. ಇವು 5. ಎದುರಿಗೆ ಬಂದವನು ಕೂಡ ನೀನು ಪಂಚಭೂತಗಳಿಂದ ನಿರ್ಮಾಣ ಆಗಿದ್ದೀಯಾ, ನಾನು ಕೂಡ ಪಂಚಭೂತಗಳಿಂದ ನಿರ್ಮಾಣ ಆಗಿದ್ದೇನೆ. ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ, ನಾವು ಇರುವುದು ಒಂದೇ, ನಮ್ಮೊಳಗಿರುವ ಆತ್ಮ ಒಂದೇ ಅನ್ನುವಂಥ ಸತ್ಯವನ್ನು ತಿಳಿಸುವ ಸಲುವಾಗಿ ಭಾರತೀಯರು ಕೈಗಳನ್ನು ಮುಗಿಯುವಂತಹದ್ದು. ಈ ಅಂಗೈ ಆತ್ಮದ ಸಂಕೇತ. ಈ 5 ಬೆರಳುಗಳು ಪಂಚಭೂತಾತ್ಮಕವಾದ ಸಂಬಂಧ. ಇಲ್ಲಿ ನಾನು ಬೇರೆಯಲ್ಲ, ನೀರು ಬೇರೆಯಲ್ಲ. ಅದಕ್ಕಾಗಿ ನಿನಗೊಂದು ಶರಣಾರ್ಥಿ. ನಿನಗೆ ಶರಣಾರ್ಥಿಯನ್ನು ಹೇಳುವುದರ ಮೂಲಕ ಪರಮಾತ್ಮನ ಸ್ವರೂಪವಾಗಿರುವಂತಹ ಆತ್ಮ ನಿನ್ನೊಳಗೆ ಅಡಕವಾಗಿದೆಯಲ್ಲ. ಹಾಗಾಗಿ ನಾನು ನೀನು ಬೇರೆಯಲ್ಲ, ನಾವು ಇರುವರು ಒಂದೇ ಅನ್ನುವಂತಹ ಭಾವಗಳಲ್ಲಿ ಶರಣಾರ್ಥಿ ನಮಸ್ಕಾರ. ಎಂಥ ಸಂಸ್ಕೃತಿ ನಮ್ಮದು. ಈ ಕಲ್ಚರ್ ವಿದೇಶಗಳು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮಾತ್ರ ಇದೆ. ಟಿಬೇಟಿಯನ್ಸ್, ಜಪಾನೀಸ್ ಅವರು ಹಿಂಗೆ ಬಾಗ್ತಾರೆ, ಬಾಗ್ತಾರೆ ನಮಸ್ಕಾರ ಮಾಡೋದು. ಉಳಿದು ಯಾವ ದೇಶದಾಗೂ ಇಲ್ಲ. ಎಲ್ಲ ದೇಶಗಳು ಏನದ ಅಂದ್ರೆ ಕೈ ಹಿಡ್ಕೊಳ್ತಾರೆ. ಹೌದಲ್ಲಿ ಹಿಂಗೆ ಅಳಿಗಾಡಿಸಿ 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 ಬಿಟ್ಟರು ಅಂದ್ರೆ ನೀವು ಆ ಕಡೆ, ನಾವು ಈ ಕಡೆ. ನಮ್ಗೆ ಹಂಗಲ್ಲ, ನಾವು ನೀವು ಒಂದೇ, ಒಂದಾಗಿರೋಣ, ಚೆಂದಾಗಿರೋಣ. ನಿನ್ನೊಳಗಿರುವವನು ಅವನೇ, ನನ್ನೊಳಗಿರುವವನು ಅವನೇ, ಗಂಡಿನೊಳಗಿರುವವನು ಅವನೇ, ಹೆಣ್ಣಿನೊಳಗಿರುವವನು ಅವನೇ. ನಡುವೆ ಸುಳಿಯುವ ಆತ್ಮ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ ಕಾಣ ರಾಮನಾಥ. ಎಂಥ ಜ್ಞಾನ ರೀ, ಎಂಥ ತತ್ವ. ಭಕ್ತನ ಲಕ್ಷಣ ಹೇಳಿದವರು. ಶರಣು ಅಂದ್ರೆ ಸಾಕು. ಶರಣು ಅಂದವರು ಮರಣ ಇಲ್ಲ. ಶರಣಾರ್ಥಿ ಅದರ ಭಾವವನ್ನು ನಮ್ಮೊಳಗೆ ಕೂಡಿಸ್ತದೆ. ನಮ್ಮೊಳಗಿರುವ ಅಹಂಕಾರ ಜರದು ಹೋಗ್ತದೆ. ನಾವು ಸಾತ್ವಿಕರಾಗ್ತೀವಿ, ಸಜ್ಜನರಾಗ್ತೀವಿ, ಸತ್ಪುರುಷರಾಗ್ತೀವಿ, ಶರಣರಾಗ್ತೀವಿ. ಅದಕ್ಕಾಗಿ ಅಪ್ಪ ಬಸವಣ್ಣನವರು ಹೇಳಿದ್ರು, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಭಕ್ತನ ಮಾತು ಹೆಂಗಿರಬೇಕು, ನಿಜವಾದ ಮನುಷ್ಯನ ಮಾತು ಹೆಂಗಿರಬೇಕು, ಅವನ ನುಡಿ ಹೆಂಗಿರಬೇಕು. ಸಾಹೇಬರು ಹೇಳ್ತಾರಲ್ಲ, ಮೃದು ನುಡಿ. ಒಂದೇ ಒಂದು ಸೂತ್ರ ಇದು, ಮೃದು ನುಡಿ. ಅದೇ ಮಾತನ್ನ ಬಸವಣ್ಣನವರು ಹೇಳಿದ್ರು, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ. ಹಗುರ ಭಾವದ ಭಕ್ತನಿಗೆ ನಿಜವಾದ ಜಪ ತಪ ಯಾವುದು ಅಂದ್ರ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ರುದ್ರಾಕ್ಷಿಯ ಮಣಿಗಳ ಮಾಲೆಯನ್ನು ಹಿಡ್ಕೊಂಡು ಬರೇ ಮಣಿ ತಿರುಗಿಸೋದು ಅಷ್ಟೇ ಜಪ ಅಲ್ಲ. ನಿಜವಾದ ಜೀವನದ ಜಪ ಯಾವುದು ಅಂದ್ರ, ಮೃದು ವಚನವೇ ತಪ, ಮೃದು ವಚನವೇ ಜಪ.
ನಿನ್ನ ನಾಲಿಗೆ ಮಧುರವಾಗಿ ಮೃದುವಾಗಿ ಒಳ್ಳೆಯ ಮಾತಿನಿಂದ ಅದು ನಿತ್ಯವೂ ಕೂಡ ಬಳಕೆ ಆಗ್ತಿತ್ತು ಅಂದ್ರೆ ಅದಕ್ಕಿಂತ ಜಪ ತಪ ಯಾವುದದ. ಎಷ್ಟೋ ಮಂದಿ ಇಲ್ಲಿ ಶ್ರಾವಣ ಮಾಸದೊಳಗೆ ನಾವು ನಿತ್ಯ 1008 ಜಪ ಮಾಡ್ತೀವಿ ಕರೆ ಜಪ ಮಾಡಿ ಹೊರಗೆ ಬಂದ ಬಾಯಿಗೆ ಬಂದನ್ನು ಮಾತಾಡ್ತೀಯಲ್ಲೋ ಮಾರಾಯ. ನಿನ್ನ ಜಪ ಹೊಳೆ ಹುಣಸೆಹಣ್ಣು ತೊಳಗಂದ್ರೆ ಎಷ್ಟು ಜಪ ಮಾಡಿದ್ವಿ ಅನ್ನೋದ. ನಿನ್ನ ನಾಲಿಗೆ ಒಂದು ಲಗಾಮ ಹಾಕು. ನಿನ್ನ ನಾಲಿಗೆ ಅದು ಬಹಳ ಯೋಗ್ಯತೆಯಿಂದ ಬಳಕೆಯಾಗಲಿ. ನಾಲಿಗೆ ಮೇಲೆ ಮೃದು ನುಡಿಗಳು ಮೂಡಿ ಬರಲಿ. ಸಾಹೇಬರು ಹೇಳಿದ ಮೊದಲ ಮಾತು ಏನು ಅಂದ್ರೆ ನಿಮ್ಮ ಜೀವನದೊಳಗ ಮೃದುವಾದ ಮಾತುಗಳನ್ನ ನುಡಿಯುವಂತ ಈ ಸಾಧನೆಯನ್ನ ನೀವು ಮಾಡಿದ್ರೆ ನಿಮ್ಮ ವ್ಯಕ್ತಿತ್ವ ಬಹಳ ಎತ್ತರಕ್ಕೆ ಬೆಳೀತದ ಮಕ್ಕಳ. ಇದೊಂದೇ ಮಾತನ್ನ ಇಟ್ಬಿಟ್ಕೋರಿ ನಿಮ್ಮ ಜೀವನದೊಳಗೆ. ನಿಮ್ಮ ನಾಲಿಗೆ ಮೇಲೆ ಅವಾಚ್ಯ ಬರಬಾರದು. ನಿಮ್ಮ ನಾಲಿಗೆ ಮೇಲೆ ಹೊಲಸು ಶಬ್ದಗಳು ಬರಬಾರದು. ನಿಮ್ಮ ನಾಲಿಗೆ ಮೇಲೆ ನೀವು ಕೆಟ್ಟದ್ದನ್ನು ಮಾತಾಡಬಾರದು. ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನಾನು ಹಾದಿಯೊಳಗೆ ಬೀದಿಯೊಳಗೆ ಗಮನಿಸುತ್ತಿದ್ದೇನೆ. ಎಷ್ಟೋ ಮಕ್ಕಳು ಶಾಲೆಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಹಾದಿಯ ಬೀದಿಯ ಬದಿಯಲ್ಲಿ ನಿಂತು ಮಾತನಾಡುವಾಗ ನಾಲಿಗೆ ಮೇಲೆ ಮಾತಾಡಬಾರದೇ ಇರುವಂತ ಹೊಲಸು ಮಾತುಗಳನ್ನು ಮಾತಾಡ್ತಾರೆ. ಇವತ್ತಿನಿಂದ ನೀವೆಲ್ಲ ಪ್ರತಿಜ್ಞೆ ಮಾಡಬೇಕು, ನಮ್ಮ ನಾಲಿಗೆ ಮೃದು ನುಡಿಯನ್ನು ನುಡಿಯಬೇಕು, ಒಳ್ಳೆಯದನ್ನು ಮಾತಾಡಬೇಕು. ಇನ್ನೊಬ್ಬರನ್ನ ಯಾಕೆ ನಿಂದೆ ಮಾಡಿ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಯಾಕೆ ಹೊಲಸು ಮಾತಾಡೋದು? ಇದು ದೊಡ್ಡ ತಪಸ್ಸು. ಯಾರು ಈ ನಾಲಿಗೆಯನ್ನು ಹಂಗ ಬಳಸ್ಕೊಳ್ತಾರ ಅವರೊಳಗೆ ದೊಡ್ಡ ಶಕ್ತಿ ಬರ್ತದ. ನಾಲಿಗೆಯ ಮೂಲಕ ಶಕ್ತಿ ಬರ್ತದ. ಅವ್ರು ಅಲ್ಲಿಂದ ಆಗ್ತದ. ಈಗ ಅನ್ನೋದಿಲ್ಲ ನಾವು ಹೇಳ್ರಿ ಅವ್ರು ದೊಡ್ಡ ಮಹಾತ್ಮರದಾರ ಅವ್ರು ಅಲ್ಲಿಂದ ಆಗ್ತದ್ರಪ್ಪ. ನಿನ್ ಕೇಳಿದಲ್ಲ ಜಾಗೃತಲ್ಲ ಬಸವಣ್ಣ ದೇವರ ಸ್ವಾಮಿಗಳು ಮಲ್ಲಮ್ಮವ್ಗ ಯಾವಾಗ ಚಿಂತೆ ಮಾಡಿದಾಗ ಬಸವಣ್ಣನ ಕೃಪೆಯಿಂದ ನಿನ್ನ ಹೊಟ್ಟೆಯೊಳಗ ಒಂದು ಆದರ್ಶವಾದ ಜ್ಞಾನರತ್ನ ಹುಟ್ಟಿ ಬರ್ತದಂತ ಅಂದು ಹೇಳಿದ ಮಾತು ಇವತ್ತು ಸಾಹೇಬರನ್ನು ನೋಡಿದಾಗ ಸತ್ಯ ಅನಿಸ್ತದಲ್ಲ. ನಾವು ಈ ನಾಲಿಗೆ ಒಂದು ದೊಡ್ಡ ಶಕ್ತಿ ಅದ. ಇದು ಎರಡಕ್ಕೆ ಬಳಕೆ ಆಗ್ತದೆ. ಒಂದು ಊಟಕ್ಕೆ ಬಳಕೆ ಆಗ್ತದೆ, ಒಂದು ಮಾತಿಗೆ ಬಳಕೆ ಆಗ್ತದೆ. ಇದಕ್ಕೆ ರಸನೇಂದ್ರಿಯ ಅಂತ ಕರೀತಾರೆ. ಇದು ರುಚಿ ಸ್ವಾದವನ್ನು ಕೊಡ್ತದೆ. ಇದು ರುಚಿಯಾದ ಮಾತುಗಳನ್ನು ಮಾತಾಡಕ್ಕೆ ಬರುತ್ತದೆ. ಅದಕ್ಕಾಗಿನೇ ಒಬ್ಬ ಇಂಗ್ಲಿಷ್ ಕವಿ ಬಹಳ ಚಂದ ಒಂದು ಮಾತು ಹೇಳಿದ, ಮನಿ ಇನ್ ದ ಪಾಕೆಟ್. ಒಂದು ಲೈಫ್ ನಡೀಬೇಕು ಇವತ್ತಿನ ಜಗತ್ತಿನೊಳಗ, ಆಧುನಿಕ ಜಗತ್ತಿನೊಳಗ ಅಂದ್ರ ಮನಿ ಇನ್ ದ ಪಾಕೆಟ್. ನಿನ್ನ ಪಾಕೆಟ್ನೊಳಗೆ ಮನಿ ಇರಬೇಕು. ಎಂಬ ವಿಟಾಮಿನ್ ಅದು ಇಲ್ಲ ಅಂದ್ರೆ ಇವತ್ತಿನ ದುನಿಯಾ ನಡೆಯೋದಿಲ್ಲ. ಅದಕ್ಕಾಗಿ ನೀ ಏನ್ ಮಾಡ್ಬೇಕು, ಮಂದಿ ಪಾಕೆಟ್ನಾಗ ಕೈ ಹಾಕಿ ಅದನ್ನು ತಕ್ಕೊಂಡು ನಿನ್ನ ಪಾಕೆಟ್ನಾಗ ಇಟ್ಕೋಬೇಕೆ? ಹೀಗೆ ಮಾಡೋ ಬಹಳ ಮಂದಿ ಹೆಚ್ಚಾಗ್ಯಾರಲ್ಲ. ಹಂಗಲ್ಲದು. ನಿನ್ನ ಪಾಕೆಟ್ನೊಳಗೆ ಮನಿ ಇರಬೇಕು ಅಂದ್ರೆ ನೀನು ಪರಿಶ್ರಮ ಪಡಬೇಕು, ನೀನು ದುಡಿಬೇಕು, ನಿನ್ನ ಬುದ್ಧಿಯನ್ನು ಉಪಯೋಗ ಮಾಡಬೇಕು, ನೀನು ಕಾಯ ಕಷ್ಟ ಪಡಬೇಕು, ನೀನು ಕಾಯಕ ಮಾಡಬೇಕು. ಅದು ನಿನ್ನ ಪಾಕೆಟ್ ಮನಿ ಆಗಬೇಕು. ಮನಿ ಇನ್ ದ ಪಾಕೆಟ್, ದೆನ್ ಹನಿ ಆನ್ ದ ಟನ್. ಎಷ್ಟು ಚಲೋ ಮಾತನ್ನು ಹೇಳ್ತಾರೆ. ದೆನ್ ಹನಿ ಆನ್ ದ ಟನ್. ನಿನ್ನ ನಾಲಿಗೆಯ ಮೇಲೆ ಹನಿ. ಯಾವ ಹನಿ? ಇಂಗ್ಲಿಷಿನ ಹನಿ, ಕನ್ನಡದ ಹನಿ ಅಲ್ಲ. ಹನಿ ಅಂದ್ರೆ ನೀರಿನ ಹನಿ ಕನ್ನಡದೊಳಗೆ. ಇಂಗ್ಲಿಷಿನೊಳಗೆ ಹನಿ ಅಂದ್ರೆ ಜೇನುತುಪ್ಪ. ಜೇನುತುಪ್ಪ ತಿಂದಿರೇ? ಎರಡು ಜನ ತಿಂದಿರಿ? ಜೇನುತುಪ್ಪ ತಿಂದವರು ಮಾರ್ಕೆಟ್ನಲ್ಲಿ ಸಿಗೋದು ತಿಂದಿರೋ, ನ್ಯಾಚುರಲ್ ಸಿಗೋದು ತಿಂದಿರೋ? ಅಂದ್ರೆ ನೀವೆಲ್ಲ ಹಳ್ಳಿ ಮಕ್ಕಳು ಅಂತ ನನಗೆ ಗೊತ್ತಾಗ. ಎಷ್ಟು ಮಧುರವಾಗಿರ್ತದೆ ಜೇನು, ಎಷ್ಟು ಸವಿ ತಿನ್ನಬೇಕು. ಜೇನು ಜೀವನದೊಳಗೆ ಬಹಳ ಒಳ್ಳೆಯದು. ನೋಡಿ, ಜೇನಿಗೆ ಏನು ಒಂದು ಮಧುರತೆಯ ಗುಣ ಅದಲ್ಲ, ಹಾಗೆ ಆನ್ ದ ಟನ್ ನಿನ್ನ ನಾಲಿಗೆ ಇರಬೇಕು. ಅದು ಇರ್ಲಿಪ್ಪ, ಹನಿ ಇರಲಿ. ನಿನ್ನ ಮಾತು, ನಿನ್ನ ನುಡಿ ಮೃದುವಾಗಿರಲಿ, ಮಧುರವಾಗಿರಲಿ, ಸವಿಯಾಗಿರಲಿ. ಸವಿಯಾದ ಮಾತು ನಿಜವಾಗಲೂ ಕೂಡ ನಿನಗೂ ಖುಷಿ ಕೊಡುತ್ತದೆ,
ಎದುರಿಗಿದ್ದವರಿಗೂ ಖುಷಿ ಕೊಡ್ತದೆ. ನಿಮಗೆ ವಿಜಯಪುರದ ಗೋಲು ಗುಂಬಜ್ ಬರ್ತದಲ್ಲ, ನೋಡಿರಾ? ಹೋಗಿರಿ? ಅನುಭವ ಆಗ್ಯದ? ಅದ್ರೊಳಗೋದಾಗ ಏನ್ ಮಾಡಿರಿ? ಚೀರಿರಿ? ಮಾತಾಡಿಲ್ಲ? ಯಾಕಂದ್ರೆ ಅಲ್ಲಿ ಹೋದವರೆಲ್ಲ ಚೀರ್ತಾರೆ, ಹುಚ್ಚರ ಆಗ್ತಾರೆ. ನಾವು ಹುಚ್ಚರಾಗಬಾರ್ದು, ನಮಗೊಂದು ಜಾಣತನ ಇರಬೇಕು. ಅವರೆಲ್ಲ ಚೀರ್ತಾರೆ, ನಾ ಯಾಕೆ ಚೀರ್ಬೇಕು? ನಾ ಮಾತಾಡಬೇಕು ಅಥವಾ ನಾ ಚಲೋ ಒಂದು ವಚನ ಹಾಡಬೇಕು, ಹಿಂಗೆ ಅನಿಸ್ಬೇಕು. ನಾವು ಚೀರಬಾರ್ದು. ನಾವು ಯಾವೋ ಚೀರ್ತಾರ, ನಾವ್ ಯಾಕೆ ಚೀರ್ಬೇಕು? ನಮಗೂ ಬುದ್ಧಿ ಕೊಟ್ಟಾನಲ್ಲ ದೇವರು. ಅಲ್ಲಿ ಹೋಗೋದ ಚೀರಾಟೇನು ಅಲ್ಲ, ಅಲ್ಲಿ ಹೋದಾಗ ಮಾತಾಡಬೇಕು. ಹಾಗೆ ನೀವು ಗೋಲ್ಗುಂಬಜಕ್ಕೆ ಹೋದಾಗ ನಿಮಗಾದ ಅನುಭವ ಏನು ಅಂದ್ರೆ, ಅಲ್ಲಿ ನೀವು ಏನು ಚೀರ್ತೀರಿ ಅದು ಮರಳಿ ರೀಸೌಂಡ್ ಆಗ್ತದೆ ಅಲ್ಲ? ಎಷ್ಟು ಸಲ ಆಗ್ತದೆ? 7 ಸಲ? 7 ಸಲ. ಈಗ 7 ಸಲ ಇಲ್ಲ, ಈಗ 3ಕ್ಕೆ ಬಂದದ್ದು. ಯಾಕಂದ್ರೆ ಒದರದ್ರಿ ಅದ್ರ ಪವರ್ ಕಡಿಮೆ ಮಾಡ್ಯಾರ ಮಂದಿ ಹೋದವರೆಲ್ಲ. ಈಗ 3 ಸಲಕ್ಕೆ ಬಂದದ್ದು. ನೀವು ಅಲ್ಲಿ ಏನು ಒದರ್ತೀರಿ ಅದು ನಿಮ್ಗೆ ರೀಸೌಂಡ್ ಆಗಿ ಕೇಳಿ ಬರ್ತದ, ಪ್ರತಿಧ್ವನಿ ಆಗ್ತದ. ನೀವು ಶರಣು ಅಂದ್ರೆ ಅದು ಶರಣು ಅಂತದ, ನೀವು ಸಾಯೇಬರ ಅಂದ್ರೆ ಅದು ಸಾಯೇಬರ ಅಂತದ, ಲೇ ಅಂದ್ರೆ ಅದು ಲೇ ಅಂತದ. ನೀವು 1 ಸಲ ಅಂದ್ರೆ ಅದು 3 ಸಲ ಅಂತದ. ಯಾಕೋ ಮಗನ ಅಂದ್ರೆ ಅದು ಯಾಕೋ ಮಗನ, ಯಾಕೋ ಮಗನ, ಯಾಕೋ ಮಗನ, ಈಗ 3 ಸಲ ಅಂತದ. ಅಂದ್ರೆ ಏನು? ಗೋಲ್ ಗುಂಬಜ್ ನಮಗೆ ಏನು ಕಲಿಸ್ತದಂದ್ರೆ, ನಿನ್ನ ಮಾತು ಮೃದು ನುಡಿಯಾಗಿ ಹೊರಗೆ ಬಂದ್ರೆ ನಾನು ನಿನ್ನ ಕೂಡ ಮೃದುವಾಗಿ ಮಾತಾಡ್ತೀನಿ. ನೀ ಒರಟಾಗಿ ಮಾತಾಡಿದ, ನೀ ಕೆಟ್ಟದಾಗಿ ಮಾತಾಡಿದ, ನೀ ಬೈಗುಳಗಳನ್ನು ಬೈದ, ನಿನಗಿಂತ 3 ಪಟ್ಟು ನಾ ಹೆಚ್ಚಿಗೆ ಮಾತಾಡ್ತೀನಿ. ಹೌದಲ್ಲ? ನಮ್ಮ ನಾಲಿಗೆ ಹೇಗಿರ್ತದ ಹಂಗ ಪ್ರತಿಧ್ವನಿ, ಪ್ರತಿ ನುಡಿ ನಮಗದು ರಿಪ್ಲೈ ಆಗಿ ಅಂತ ಬರ್ತದ. ಅದು ಬದುಕಿಗೆ ಪಾಠ ಆಗಬೇಕು. ನಾವು ನಮ್ಮ ಮನುಷ್ಯತ್ವವನ್ನು ವಿಕಾಸ ಮಾಡಿಕೊಳ್ಳುವಲ್ಲಿ ನಮ್ಮ ಜೀವನದ ಪ್ರಥಮ ಪಾಠ ಯಾವುದು ಅಂದ್ರೆ, ಸರ್ ಅವರು ಹೇಳಿರುವಂತ ಮೃದು ನುಡಿ. ಆ ಮೃದು ನುಡಿಯ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಾವು ವಿಕಾಸ ಮಾಡ್ಕೋಬೇಕು. ಈ ಮಾತುಗಳು ಮತ್ತೆ ನಾಳೆ ಮುಂದುವರಿಯುತ್ತಾರೆ.